ಹೀಗೆ ಶೋ ನಡಿಬೇಕಾದ್ರೆ ನೀವು ಬಿಗ್ ಬಾಸ್ ಮನೇಲಿ ಇರ್ತೀರ, ಯಾರೂ ಊಹೆ ಮಾಡ್ಕೊಳಕ್ಕಾಗಲ್ಲ, ಒಂದು ಕೆಟ್ಟ ಸುದ್ದಿ ಬರುತ್ತೆ, ಸುದೀಪ್ ಅವರ ತಾಯಿಯವರು ನಿಧನರಾಗ್ತಾರೆ. ಆ ಟೈಮಲ್ಲಿ ಸುದೀಪ್ ಸರ್ನ ನೋಡೋದಕ್ಕೆ ಯಾರ ಕೈಲೂ ಕೂಡ ಆಗಿರಲಿಲ್ಲ. ಹಾಗಾದ್ರೂ ಸ್ಟೇಜ್ ಮೇಲೆ ಬಂದ್ಬಿಟ್ಟು ನಿಮ್ಗೆಲ್ಲರಿಗೂ ಕೂಡ ಮಾತನಾಡ್ತಾರೆ. ಆ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು ಬಿಗ್ ಬಾಸ್ ಮನೇಲಿ? ಅವ್ರಿಗೆ ಗೌರವವಾಗಿ ಒಂದು ನಂದು ನಮಿಸ್ತೀನಿ, ಗೌರವಾನ್ವಿತವಾಗಿ. ಆ ಒಂದು ಮೂಮೆಂಟಲ್ಲಿ ಅವ್ರು ಬಂದು ಅವ್ರ ಕರ್ತವ್ಯನ ನಿಭಾಯಿಸೋದಕ್ಕೆ ದಟ್ ಈಸ್ ನಾಟ್ ಈಸಿ ಥಿಂಗ್. ಬಿಕಾಸ್ ತಾಯಿ ಅನ್ನೋದೇ ಒಂದು ಬಿಗ್ ಎಮೋಷನ್. ಪಡ್ಕೊಳಕ್ಕಾಗದೇ ಇರೋದು, ರೀಪ್ಲೇಸ್ ಮಾಡೋಕ್ಕಾಗದೇ ಇರೋ ಏಕೈಕ ಜೀವ ಪ್ರಪಂಚದಲ್ಲಿ ಅಂದರೆ ಅದು ತಾಯಿ. ಅದನ್ನು ಕಳ್ಕೊಂಡ್ರೆ ಜೀವನದಲ್ಲಿ ಏನಿದೆ ಅಂತ ಅನ್ನೋದಂತೂ ನನಗಂತೂ ಗೊತ್ತಿಲ್ಲ. ಬಿಕಾಸ್ ಆ ವಿಷಯದಲ್ಲಿ ನಾನು ಸಿಕ್ಕಾಪಟ್ಟೆ, ನನ್ನ ಕೈಲಂತೂ ಆಗಲ್ಲ. ಅಪ್ಪ ಅಮ್ಮ ಅದನ್ನು ರೀಪ್ಲೇಸ್ ಮಾಡೋಕ್ಕಾಗ್ದಿರೋಂಥ ಒಂದು ಶಕ್ತಿ, ಕಣ್ಮುಂದೆ ಕಾಣಿಸೋ ಅಂಥ ಒಂದು ದೇವರು ಅಮ್ಮ. ಅವ್ರನ್ನ ಕಳ್ಕೊಳ್ಳೋದು, ಮೈ ಗಾಡ್, ದಟ್ ಇಮ್ಯಾಜಿನ್ ಮಾಡೋಕ್ಕಾಗದೇ ಇರೋವಂಥದ್ದೊಂದು ತುಂಬ ಸಂಕಟ ಆಗುತ್ತೆ ಆ ವಿಷಯ ಕೇಳಿದಾಗ. ಯೋಗರಾಜ್ ಭಟ್ ಅವ್ರು ಬಂದು ಹೇಳ್ತಾರೆ ಹಿಂಗಾಗಿತ್ತು, ಅದಕ್ಕಾಗಿ ಅವರು ಇವತ್ತು ಬರೋಕ್ಕಾಗಲಿಲ್ಲ, ಶೂಟ್ ಮಾಡೋಕ್ಕಾಗಲಿಲ್ಲ ಅಂತಂದಾಗ ತುಂಬ ಸಂಕಟ ಆಗುತ್ತೆ, ಕಳವಳ ಆಗುತ್ತೆ. ಆ್ಯಂಡ್ ನಾನು ಕೂಡ ಬಿಗ್ ಬಾಸ್ ಮನೆಯೊಳಗಿದ್ದೀನಿ, ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಒಂದು ನಡೆದಿರೋ ಘಟನೆ ಏನಂತಂದರೆ, ಅವತ್ತು ನಂಗೆ ಸಿಕ್ಕಾಪಟ್ಟೆ ಯಾಕೆ ಎಮೋಷ್ನಲ್ ಆದೆ ಅಂತಂದರೆ, ಕೋವಿಡ್ ಟೈಮಲ್ಲಿ, ಸೆಕೆಂಡ್ ಕೋವಿಡ್, ನಮ್ಮ ಮಮ್ಮಿ ಹಾಸ್ಪಿಟಲೈಸ್ ಆಗ್ತಾರೆ. ಅಂದರೆ ಯಾರಿಗೂ ನಾವೆಲ್ಲೂ ಆಚೆ ಹೋಗಿಲ್ಲ, ಏನೂ ಮಾಡಿಲ್ಲ, ಎಲ್ಲರೂ ಮನೆಯೊಳಗೆ ಇರ್ತೀವಿ. ನಾನೊಬ್ಬಳು ಬಿಟ್ಟು ನಮ್ಮ ಮನೆ 3 ಜನಕ್ಕೂ ಪಾಸಿಟಿವ್, ಡ್ಯಾಡಿಗೆ, ನನ್ನ ತಮ್ಮಂಗೆ, ಮಮ್ಮಿಗೆ. ಬಟ್ ಮಮ್ಮಿ ಸ್ಯಾಚುರೇಷನ್ ಲೆವೆಲ್ ಲೋ ಆಗ್ತಾಯಿದೆ. ನಾನು ಸಿಕ್ಕಾಪಟ್ಟೆ ಫುಡ್ಡಿ. ಆ ಟೈಮಲ್ಲಿ ನೀರು ಕುಡಿಯೋಕ್ಕೂ ನನ್ನ ಕೈಲಿ ಆಗ್ತಿಲ್ಲ, ಒಂದು ಊಟನೂ ಹೋಗ್ತಾ ಇಲ್ಲ. ಆ್ಯಂಡ್ 3 ಜನ ಡಿಫ್ರೆಂಟ್ ರೂಮಲ್ಲಿದ್ದಾರೆ, ನಾನು ಅವ್ರಿಗೆಲ್ರಿಗೂ ನೋಡ್ಕೊತಾ ಇದ್ದೆ. ಬಟ್ ಮಮ್ಮಿ ಸ್ಯಾಚುರೇಷನ್ ಹೋಗ್ತಾ 70ಗೆ 69ಗೆ ಹಿಂಗೆ ಬರ್ತಾಯಿದೆ. ನಮಗೆ ಭಯ ಆಗ್ತಾಯಿದೆ. ಆ್ಯಂಡ್ ಸಿಚುಯೇಷನ್ ನಿಮಗೆ ಗೊತ್ತಿತ್ತು, ಸೆಕೆಂಡ್ ಲಾಕ್ಡೌನ್ ಅಂತೂ ಇಟ್ ವಾಸ್ ಹಾರಿಬಲ್. ಆ ಒಂದು ಮೂಮೆಂಟಲ್ಲಿ ಹಾಸ್ಪಿಟಲ್ ಸಿಗ್ತಾಯಿಲ್ಲ ನಮಗೆಲ್ಲ. ಅವತ್ತು ಬಂದಿದ್ದು ನನ್ನ ತಮ್ಮ ಸೀರಿಯಸ್ಲಿ, ಅವನು ಅಷ್ಟು ಚಿಕ್ಕ ಹುಡುಗ ಆದ್ರೂ ಅವನಿಗೆ ನಿಜವಾಗ್ಲೂ ಅವನಿಗಿರೋವಂಥ ಫ್ರೆಂಡ್ಸು, ಎಲ್ಲರೂ ಹೇಳ್ಬೋದು ಫ್ರೆಂಡ್ಸಿಂದ ಹಂಗಾಗ್ತಾರೆ ಹಿಂಗಾಗ್ತಾರೆ ಅಂತ. ನನ್ನ ತಮ್ಮಂಗಿರೋವಂಥ ಫ್ರೆಂಡ್ಸು ಅವತ್ತು ನಮ್ಮ ಮಮ್ಮಿ ಜೀವ ಉಳಿಯೋಕ್ಕೆ ಸಾಧ್ಯ ಆಯಿತು. ಆ ಒಂದು ಹಾಸ್ಪಿಟ್ಲ್ ಟಕ್ ಅಂತ ತುಮಕೂರಿನಲ್ಲಿ ಇಮ್ಮಿಡಿಯೇಟಾಗಿ ಒಂದು ಹಾಸ್ಪಿಟಲಲ್ಲಿ ಒಂದು ಬೆಡ್ ಅರೇಂಜ್ ಮಾಡ್ತಾರೆ. ನಾವು ಅಡ್ಮಿಟ್ ಮಾಡ್ತೀವಿ, ನಮ್ಮನ್ನು ಬಿಡೋಲ್ಲ ಒಳಗಡೆ. ಅದು ಹೆಂಗಾಗಿರ್ಬೋದು ಆ ಒಂದು ಮೂಮೆಂಟ್ ನಮ್ಗೆ ಗೊತ್ತಾಗ್ತಿಲ್ಲ. ನಮ್ಮ ಒಂದು ಫ್ಯಾಮಿಲಿನಲ್ಲೇ ಒಬ್ಬರು ಆಗಲ್ಲ, ಹೋಗ್ಬಿಡ್ತಾರೆ. ನಮ್ಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಇಷ್ಟು ಸೀರಿಯಸ್ ಇದೆ ಸಿಚುಯೇಷನ್ನು. ಆ ಇಂಜೆಕ್ಷನ್ ಅರೇಂಜ್ ಮಾಡಬೇಕು, ಸಿಕ್ಕಾಬಟ್ಟೆ ಅದೆಲ್ಲ ನೆನಪಾಗೋಯ್ತು ಆ ಮೂಮೆಂಟಲ್ಲಿ. ನನಗೆ ಬಿಗ್ ಬಾಸ್ ಮನೆಯಲ್ಲ ಸೋಫಾ ಮೇಲೆ ಕೂತಿದ್ದೀನಿ, ನನಗೆ ಕೈಕಾಲು ನಡುಗ್ತಾ ಇದೆ, ಸಂಕಟ ಆಗ್ತಿದೆ, ಎಲ್ಲ ನೆನಪಾಗ್ತಾಯಿದೆ. ಆ ಟೈಮಲ್ಲಿ ಅವ್ರನ್ನ ಉಳಿಸ್ಕೊಂಡು ಆಚೆ ಕರ್ಕೊಂಬಂದಿದ್ದು ನನ್ನ ತಮ್ಮನ ಫ್ರೆಂಡ್ಸ್, ನಮ್ಮ ಮಮ್ಮಿನ. ಯಾಕಂದರೆ ಆವತ್ತು ಅವರು ಹಾಸ್ಪಿಟಲ್ ಬೆಡ್ ಅರೇಂಜ್ ಮಾಡಿರಲಿಲ್ಲ ಅಂದರೆ ಸಾಧ್ಯನೇ ಆಗ್ತಾಯಿರಲಿಲ್ಲ. ಲಕ್ಕಿಲಿ ದೇವ್ರು ನಮ್ಮ ಜೊತೇಲಿದ್ದರು, ನಮ್ಮ ಅಮ್ಮಂಗೆ ಏನೂ ಆಗಲಿಲ್ಲ, ಸೇಫಾಗಿ ನಾವು ಬಂದ್ವಿ ಅವತ್ತು ಹಾಸ್ಪಿಟಲಿಂದ. ಅದೆಲ್ಲ ನೆನಪಾಗೋಯ್ತು ನನಗೆ. ಹೊರಗೆ ಹೆಂಗಿದ್ದಾರೆ ನನ್ನ ಅಪ್ಪ ಅಮ್ಮ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಒಂದು ಮೆಸೇಜ್ ಕೊಡಿ ಮನೆಯಿಂದ, ಅವ್ರು ಆರಾಮಾಗಿದ್ದಾರಾ, ನನಗೆ ಅದೊಂದು ವಿಷಯ ಗೊತ್ತಾರೆ, ನಾನಿಲ್ಲಿ ಆರಾಮಾಗಿ ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೆ. ಪುಣ್ಯಕ್ಕೆ ಒಂದು ಟಾಸ್ಕ್ ಬರುತ್ತೆ ನಮಗೆ, ಮನೆಯಿಂದ ಒಂದು ಸಂದೇಶ ಕೊಡು. ಅದು ಲೆಟರ್ ನೋಡಿದ ತಕ್ಷಣ ನಾನು ಇನ್ನಷ್ಟು ಸ್ಟ್ರಾಂಗ್ ಆಗ್ತೀನಿ. ಬಟ್ ಆ ಒಂದು ಮೂಮೆಂಟಲ್ಲಿ ಸುದೀಪ್ ಸರ್ಗೆ ನಾನು ತುಂಬ ಫೀಲ್ ಮಾಡಿಕೊಂಡೆ. ಸುದೀಪ್ ಸರ್, ಸೋ ಸಾರಿ, ಇದನ್ನು ಒಂದು ವಿಷಯ ಕೇಳಿಸ್ಕೊಂಡು ತುಂಬ ಸಂಕಟ ಆಗ್ತಿದೆ, ಆದಷ್ಟು ನಿಮ್ಗೆ ಅದು ತಡ್ಕೊಳ್ಳೋವಂಥ ಶಕ್ತಿ ಕೊಡಲಿ ಅಂತ ನಾನು ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡಿದೆ ಅವತ್ತು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸುದೀಪ್ ಸರ್ಗೆ. ಆ ಒಂದು ಮೂಮೆಂಟ್ ಇಟ್ಕೊಂಡು ಅವ್ರ ಕರ್ತವ್ಯನ ನಿಭಾಯಿಸಬೇಕು ಅಂತ ಮತ್ತೆ ಸ್ಟೇಜ್ ಮೇಲೆ ಬಂದ್ರಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.